ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು. ನಿಮ್ಮ ಶಾಲೆಗೆ LKG ಮತ್ತು UKGಗೆ ದಾಖಲಾದಂತಹ ಮಕ್ಕಳನ್ನ ಯಾವ ರೀತಿಯಾಗಿ SATS ನಲ್ಲಿ ಎಂಟ್ರಿ ಮಾಡುವುದರ ಮೂಲಕ ಆ ವಿದ್ಯಾರ್ಥಿಗಳಿಗೆ SATS ನಂಬರ್ ನೀಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಇನ್ಮುಂದೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತವೆ. ಆ ವಿಡಿಯೋಗಳನ್ನ ನೀವು ತಕ್ಷಣಕ್ಕೆ ನೋಡಬಹುದು. ಹಾಗೆ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ದಯವಿಟ್ಟು ಒಂದು ಲೈಕ್ ಅನ್ನ ನೀಡಿ. SATS ನಲ್ಲಿ ನಿಮ್ಮ ಶಾಲೆಯನ್ನು ಲಾಗಿನ್ ಆದ ನಂತರ ನಿಮ್ಮ ಶಾಲೆಯ ಒಂದು ಹೋಮ್ ಪೇಜ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನೀವು ನಿಮ್ಮ ಶಾಲೆಗೆ ದಾಖಲಾಗಿರುವಂತಹ LKG ಆಗಿರಬಹುದು, UKG ಆಗಿರಬಹುದು ಅಂತ ಮಕ್ಕಳನ್ನ ಎಂಟ್ರಿ ಮಾಡಲು ಈ ಮೆನುಗಳಲ್ಲಿರುವಂತಹ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ LKG UKG ಮೆನು ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಬರುವಂತಹ ಎನ್ರೋಲ್ ಫಾರ್ LKG UKG ಮೆನು ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಸ್ಟೂಡೆಂಟ್ ಎನ್ರೋಲ್ಮೆಂಟ್ ಫಾರ್ಮ್ ಫಾರ್ LKG UKG ಅನ್ನೋ ಒಂದು ಈ ರೀತಿಯಾಗಿ ಫಾರ್ಮ್ ಡಿಸ್ಪ್ಲೇ ಆಗುತ್ತೆ. ಸಪೋಸ್ ನಿಮ್ಗೆ ಫಾರ್ಮ್ ಡಿಸ್ಪ್ಲೇ ಆಗದೆ ದಿಸ್ ಸ್ಕೂಲ್ ಡಸಂಟ್ ಹ್ಯಾವ್ LKG UKG ಅಂತ ಏನಾದ್ರೂ ಬರ್ತಾ ಇದೆ ಅಂತಂದ್ರೆ ನೀವು ಈ ಮೆನುಗಳಲ್ಲಿರುವಂತಹ ಸ್ಕೂಲ್ ಮ್ಯಾನೇಜ್ಮೆಂಟ್ ಮೆನು ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಬರುವಂತಹ ಅಪ್ಡೇಟ್ ಸ್ಕೂಲ್ ಇನ್ಫೋ ಅಂಡ್ UDays ಪ್ಲಸ್ ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ಇದರಲ್ಲಿ ಬರುವಂತಹ ಸ್ಕೂಲ್ ಪರ್ಟಿಕ್ಯುಲರ್ A1 ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಅಪ್ಡೇಟ್ ಸ್ಕೂಲ್ ಡೀಟೇಲ್ಸ್ ಅನ್ನುವ ಒಂದು ಫಾರ್ಮ್ ಡಿಸ್ಪ್ಲೇ ಆಗುತ್ತೆ. ಈ ಒಂದು ಫಾರ್ಮಿನ ಕೊನೆಯಲ್ಲಿ ಬನ್ನಿ ಇದರಲ್ಲಿ 1.43B ನಲ್ಲಿರುವಂತಹ ಪ್ರೀ ಪ್ರೈಮರಿ ಸೆಕ್ಷನ್ ಅದರ್ ದೆನ್ ಅಂಗನವಾಡಿ ಅಟ್ಯಾಚ್ಡ್ ಟು ಸ್ಕೂಲ್ ಅನ್ನುವ ಒಂದು ಆಪ್ಷನ್ ನಲ್ಲಿ ನೀವು ಎಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಂತರ ಇಲ್ಲಿರುವಂತಹ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಆರ್ ಯು ಶೋರ್ ಯು ವಾಂಟ್ ಟು ಅಪ್ಡೇಟ್ ಅನ್ನುವ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಫಾರ್ಮ್ ಸೇವ್ ಸಕ್ಸಸ್ಫುಲಿ ಅಂತ ಈ ರೀತಿಯಾಗಿ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ. ನಂತರ ನೀವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ LKG UKG ಮೆನುಗೆ ಬಂದು ಅದರಲ್ಲಿರುವಂತಹ ಎನ್ರೋಲ್ ಫಾರ್ LKG UKG ಮೆನು ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ಒಂದು ಫಾರ್ಮ್ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನೀವು ಅಡ್ಮಿಷನ್ ಟು ಕ್ಲಾಸ್ ನಲ್ಲಿ ಈ ಮಗುನ ನೀವು LKG ಎಂಟ್ರಿ ಮಾಡ್ತಾ ಇದ್ರೆ LKG ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. UKG ಎಂಟ್ರಿ ಮಾಡ್ತಾ ಇದ್ರೆ UKG ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದೇ ರೀತಿ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್, ಮದರ್ ಟಂಗ್ ಈ ಮಾಹಿತಿಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಆ ಮಗುವಿನ ನೇಮ್ ಆಗಿರಬಹುದು, ಫಾದರ್ ನೇಮ್ ಆಗಿರಬಹುದು, ಮದರ್ ನೇಮ್ ಆಗಿರಬಹುದು, ಡೇಟ್ ಆಫ್ ಬರ್ತ್, ರಿಲಿಜಿಯನ್, ನ್ಯಾಷನಾಲಿಟಿ ಈ ಮಾಹಿತಿಗಳನ್ನ ಎಂಟ್ರಿ ಮಾಡಿ. ಹಾಗೆ ಈ ಫಾರ್ಮ್ ನಲ್ಲಿ ನೀವು ನೋಡಬಹುದು ಕೆಲವೊಂದಿಷ್ಟು ಫೀಲ್ಡ್ ಗಳ ಮುಂದೆ ನಿಮ್ಗೆ ಈ ರೀತಿಯಾಗಿ ಸ್ಟಾರ್ ಮಾರ್ಕ್ ತೋರಿಸ್ತಾ ಇರುತ್ತೆ. ಈ ರೀತಿಯಾಗಿ ಸ್ಟಾರ್ ಮಾರ್ಕ್ ತೋರಿಸಿರುವಂತಹ ಫೀಲ್ಡ್ ಗಳು ನೀವು ಕಂಪಲ್ಸರಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ ಅಥವಾ ಎಂಟ್ರಿ ಇತ್ತು ಅಂತಂದ್ರೆ ಎಂಟ್ರಿ ಮಾಡಬೇಕಾಗಿರುತ್ತೆ. ಹಾಗೆ ಇಲ್ಲಿ ಮಗುವಿನ ಆಧಾರ್ ಕಾರ್ಡ್ ಅನ್ನ ಎಂಟ್ರಿ ಮಾಡುವುದರ ಮೂಲಕ ನೀವು ಡಬಲ್ ಎಂಟ್ರಿಯನ್ನ ಕಡಿಮೆ ಮಾಡಬಹುದು. ಸೊ ಇಲ್ಲಿ ನೀವು ಆ ಮಗುವಿನ ಆಧಾರ್ ನಂಬರ್ ಎಂಟ್ರಿ ಮಾಡಿದಾಗ ಸಪೋಸ್ ಈ ಮಗು ಬೇರೆ ಕಡೆ ಏನಾದ್ರೂ ಎಂಟ್ರಿ ಆಗಿತ್ತು ಅಂತಂದ್ರೆ ನಿಮ್ಗೆ ಡೂಪ್ಲಿಕೇಟ್ ವಿತ್ ದಿಸ್ ನಂಬರ್ ಅಂತ ಅಂದ್ಬಿಟ್ಟು ಇದು ಮಗು ಎಂಟ್ರಿ ಆಗಿರುವ ಬಗ್ಗೆ ತೋರಿಸ್ತಾ ಇರುತ್ತೆ. ಹಾಗಾಗಿ ಆದಷ್ಟು ನೀವು ಆಧಾರ್ ನಂಬರ್ ಅನ್ನ ಹಾಕಿ ಎಂಟ್ರಿ ಮಾಡುವುದು ಉತ್ತಮ ಅಂತ ನಾನ್ ಭಾವಿಸ್ತೀನಿ. ಅದೇ ರೀತಿ ಮಗುವಿನ ಕಾಸ್ಟ್ ಡೀಟೇಲ್ಸ್, ಸೋಷಿಯಲ್ ಕ್ಯಾಟಗರಿ, ಮಗು ಏನಾದ್ರೂ CWSN ಆಗಿತ್ತು ಅಂತಂದ್ರೆ ಆ ಡಿಸಬಿಲಿಟಿಗೆ ಅನುಗುಣವಾಗಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ನಾಟ್ ಅಪ್ಲಿಕೇಬಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಮಗುವಿನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಲ್ಲಿ ಆ ಮಗುವಿನ ಕರೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಅನ್ನ ಎಂಟ್ರಿ ಮಾಡ್ಕೊಳ್ಳಿ ಮತ್ತು ಸ್ಕೂಲ್ ಅಡ್ಮಿಷನ್ ಡೇಟ್ ನಲ್ಲಿ ಆ ಮಗು ನಿಮ್ಮ ಶಾಲೆಗೆ ದಾಖಲಾದ ದಿನಾಂಕವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ಸಬ್ಮಿಟ್ ಮಾಡುವ ಪೂರ್ವದಲ್ಲಿ ಈ ಒಂದು ಫಾರ್ಮ್ ನಲ್ಲಿ ಎಂಟ್ರಿ ಮಾಡಿರುವ ಆ ಮಗುವಿನ ಮಾಹಿತಿ ಎಲ್ಲಾ ಸರಿಯಾಗಿದೆಯೋ ಇಲ್ವೋ ಎಂಬುದನ್ನ ಚೆಕ್ ಮಾಡ್ಕೊಳ್ಳಿ. ಹಾಗೆ ನೀವಿಲ್ಲಿ ಎಂಟ್ರಿ ಮಾಡ್ತಿರೋದು ಯಾವ ತರಗತಿಗೆ ಅನ್ನುವುದನ್ನ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಎಲ್ಲಾ ಸರಿ ಇದೆ ಅಂತಾದರೆ ನಂತರ ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಈ ರೀತಿಯಾಗಿ ಆ ಮಗುಗೆ ಅಡ್ಮಿಷನ್ ಆಗಿ ಒಂದು SATS ನಂಬರ್ ಜೊತೆಗೆ ಸಕ್ಸಸ್ಫುಲ್ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ. ಈ ರೀತಿಯಾಗಿ ನಿಮ್ಗೆ ಸಕ್ಸಸ್ಫುಲ್ ಮೆಸೇಜ್ ಬಂತು ಅಂತಂದ್ರೆ ಆ ಒಂದು ಮಗುವಿನ ನಿಮ್ಮ ಶಾಲೆಯಲ್ಲಿ ಎಂಟ್ರಿ ಆದಂತೆ. ಸಪೋಸ್ ನಿಮ್ಗೆ ಸಕ್ಸಸ್ಫುಲ್ ಮೆಸೇಜ್ ಬಾರದೆ ಸ್ಟೂಡೆಂಟ್ ಡಾಟಾ ಈಸ್ ಡೂಪ್ಲಿಕೇಟ್ ವಿತ್ ಎನ್ರೋಲ್ಮೆಂಟ್ ಅಂತ ಅಂದ್ಬಿಟ್ಟು ಏನಾದ್ರೂ ಒಂದು ಎನ್ರೋಲ್ಮೆಂಟ್ ನಂಬರ್ ತೋರಿಸ್ತಾ ಇದೆ ಅಂತಂದ್ರೆ ಆ ಒಂದು ಎನ್ರೋಲ್ಮೆಂಟ್ ಅನ್ನ ನೋಟ್ ಮಾಡ್ಕೊಳ್ಳಿ. ಈ ಒಂದು ವಿಂಡೋದಲ್ಲಿರುವಂತಹ ಸರ್ಚ್ ಸ್ಟೂಡೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ಬಾಕ್ಸ್ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ಆ ಒಂದು SATS ನಂಬರ್ ಅನ್ನ ಎಂಟ್ರಿ ಮಾಡುವುದರ ಮೂಲಕ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಇದರಲ್ಲಿ ಆ ಒಂದು ಮಗು ಯಾವ ಶಾಲೆಯಲ್ಲಿದೆ, ಯಾವ ಒಂದು ಮಗು ಅದು ಮತ್ತು
ಯಾವ ಒಂದು ತರಗತಿಯಲ್ಲಿ ಅಡ್ಮಿಷನ್ ಆಗಿದೆ, ಯಾವ ಒಂದು ಅಕಾಡೆಮಿಕ್ ಇಯರ್ ನಲ್ಲಿ ಆ ಮಗು ಅಡ್ಮಿಷನ್ ಇದೆ ಮತ್ತು ಆ ಮಗುವಿನ ಸ್ಟೇಟಸ್ ಏನು ಅನ್ನೋದು ನಿಮ್ಗೆ ಇದರಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. LKGಗೆ ಮತ್ತು UKGಗೆ ಎಂಟ್ರಿ ಮಾಡಿರುವ ಮಾಹಿತಿಯನ್ನ ನೋಡಲು ಈ ಒಂದು ಡ್ಯಾಶ್ ಬೋರ್ಡ್ ಮೆನು ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಸ್ಟ್ಯಾಂಡರ್ಡ್ ರೇಂಜ್ ನಲ್ಲಿ LKG ಅಂಡ್ UKG ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ನಿಮ್ಮ ಶಾಲೆಯ LKG ಮತ್ತು UKGಯ ಮಕ್ಕಳ ಸ್ಟ್ರೆಂತಿನ ಒಂದು ಟೇಬಲ್ ಡಿಸ್ಪ್ಲೇ ಆಗುತ್ತೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಶಾಲೆಯಲ್ಲಿ ದಾಖಲಾಗಿರುವಂತಹ LKG ಅಥವಾ UKG ಮಕ್ಕಳನ್ನ ಯಾವ ರೀತಿಯಾಗಿ SATS ನಲ್ಲಿ ಎಂಟ್ರಿ ಮಾಡುವುದರ ಮೂಲಕ ಆ ಮಕ್ಕಳಿಗೆ SATS ನಂಬರ್ ಅನ್ನ ಯಾವ ರೀತಿಯಾಗಿ ನೀಡಬೇಕು ಅನ್ನೋದನ್ನ ತಿಳ್ಕೊಂಡ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ. ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.